ಕಾಂತಾರ ಸಿನಿಮಾ ಎಲ್ಲರೂ ನೋಡಿದ್ದೀರಾ? ಯಾರು ಅಂತ ನೀವೇ ಗೆಸ್ ಮಾಡ್ಬೇಕು. ಓಕೆನಾ? ಆಗ್ಬೋದಾ? ಆಗ್ಬೋದೇನಪ್ಪ? ಆಗ್ಬೋದಾ ಮೇಡಮ್? ಆಕ್ಚುಲಿ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತಾರೆ. ಇವತ್ತು ಬುಡಕ್ ಬೆಂಕಿ ಬಿದ್ದಾಗೆ ರಾಕೆಟ್ ಮೇಲೆ ಆಡೋದು, ಅದೇ ರೀತಿ ನಮ್ಮ ಹುಡುಗರೆಲ್ಲ ಕಷ್ಟಪಟ್ಟಾಗ ಶ್ರೀನಿವಾಸ ಪಬ್ಲಿಕ್ ಸ್ಕೂಲ್ಗೆ ಹೈಯರ್ ರಿಸಲ್ಟ್ ತರಕ್ಕಾಗೋದು. ಎಷ್ಟು ಜನ ಟೀಚರ್ಸ್ ಗೌರವ ಕೊಡೋಣ. ಟೀಚರ್ಸ್ ಇಲ್ಲ ಅಂತಂದ್ರೆ ಏನು ಆಗೋದಿಲ್ಲ. ಗುರು ಇಲ್ಲದ ವಿದ್ಯೆ ಗುಡ್ ವಿದ್ಯೆ ಅಂತ ಹೇಳ್ತಾರ. ಹಾಗಾಗಿ ಸ್ಟೂಡೆಂಟ್ಸ್ ಎಲ್ಲರೂ ಅಷ್ಟೇ, ನೀವು ಹೆಂಗ್ ಓದ್ಬೇಕು ಅಂತಂದ್ರ ನೀವೆಲ್ಲಿದ್ದೀರ ಅನ್ನೋದನ್ನ ಮರ್ತೋಗ್ಬೇಕು. ಅಷ್ಟು ಡೆಡಿಕೇಶನ್ ಇದ್ದಾಗ ಮಾತ್ರನೇ ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ಬರುತ್ತೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದೋಣ ಅಂತ ಹೇಳ್ತಾ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಖ್ಯಮಂತ್ರಿಗಳನ್ನ ಕರೆಸ್ತೀರಾ ಅಂತ ಹೇಳಿದ್ರು ಕೆಲವು ಜನ. ನಮ್ಮ ಮುಖ್ಯಮಂತ್ರಿಗಳನ್ನ ಕರೆಸ್ಬೋದಾ? ನಮ್ಮ ಮುಖ್ಯಮಂತ್ರಿಗಳು ಯಾರು? ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅವರು. ಕರೆಸ್ಬೋದಾ ಸರ್? ಸರ್ ಎಲ್ಲೇ ಇದ್ರು ಬರ್ಬೇಕಂತ ದಯವಿಟ್ಟು. ಯಾರು ಕಳಿಸಿ ಮಾತಾಡ್ಬೇಡಪ್ಪ. ಶಾಂತಪ್ಪ ಪಾಪ ಇಲ್ಲಿ ಎಲ್ರದ್ದು ಊಟ ಆಯ್ತಾ? ಸೋನೆ ಬರ್ತಾ ಇಲ್ಲ. ಶಾಂತಪ್ಪ, ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಕೇಸರಿ ಬಾತು, ಇಲ್ಲಿರ್ತಕ್ಕಂಥ ಹುಡುಗರಿಗೆ ಖಾರ ಬಾತು, ನಮ್ಮ ಬ್ರದರ್ಗೆ ವಾಂಗಿ ಬಾತು, ಈ ಕ್ಯಾಮ್ರಾಮನ್ ಇದಾರಲ್ಲ ಇಲ್ಲಿ ಅವ್ರಿಗೆ ಟಮಾಟೋ ಬಾತು, ನಮ್ಮ CM ಶ್ರೀನಾಥ್ ಸರ್ ಅವ್ರಿಗೆ ವಾಂಗಿ ಬಾತು ತರಿಸಿಕೊಂಡ್ಬಿಡ್ರಮ್ಮ. ನಮಗೂ ಫ್ರೀ, ಇಲ್ಲಿರ್ತಕ್ಕಂಥ ಎಲ್ರಿಗೂ ಫ್ರೀ ಅಂತ ಹೇಳ್ತಾ ಅವನು ಯಾರು? ಮಹೇಶ್. ಯಾರು ಇವನು? ಮಹೇಶ್ ನಟೇಶ್. ಮೊನ್ನೆ ಹಿಂಗೆ ನಾನು ಸ್ಕೂಲ್ಗೆ ಹೋಗಿದ್ದೆ, ನಾನೇ ಗೆಸ್ಟು. ಅವನೇನಂತ ಕೇಳಿದ ಗೊತ್ತಾ? ಸಾರ್ ಅಂತ. ಏನಪ್ಪ ಅಂದೆ? ನೀವು ಅಕ್ಕಿ ಭಾಗ್ಯ ಕೊಟ್ಟಿದ್ದೀರಾ ಅಂದ. ಕೊಟ್ಟಿದ್ದೀನಿ ಕೂತ್ಕಳೆ ಅಂದೆ. ನೀವು ಕ್ಷೀರ ಭಾಗ್ಯ ಕೊಟ್ಟಿದ್ದೀರಾ ಅಂತ. ಅದು ಕೊಟ್ಟಿದ್ದೀನಿ ಕೂತ್ಕಳೆ ಅಂದೆ. ಅಂದ್ರೆ ಏನಂತ ಕೇಳಿದ ಗೊತ್ತವನು? ಎಲ್ಲಾ ಭಾಗ್ಯ ಕೊಟ್ಟವರು ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತ ಹೇಳ್ತಾರೆ. ಈ ವಯಸ್ಸಿಗೆ ಆ ಭಾಗ್ಯ ಕೊಡಕ್ಕಾಗಕ್ಕಿಲ್ಲಪ್ಪ ಒಡರಿಕೆ ಪಾಲಿಕವ್ರಿಗೆ. ನಾನು ಮಾಡಿದ್ದು ತಮಾಷೆಗಾಗಿ ಮಾತ್ರ, ಎಲ್ಲರೂ ಅಷ್ಟೇ ತಮಾಷೆಗಾಗಿ ಮಾತ್ರ ತಗೊಳ್ಳಿ. ಅರ್ಥ ಆಯ್ತೇನಪ್ಪ? ಮತ್ತೆ ಇನ್ಯಾಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು? ಸ್ವಲ್ಪ ಜನ ವಿಷ್ಣುವರ್ಧನ್ ಅಂತೀರಾ, ಸ್ವಲ್ಪ ಜನ ಶಂಕರ್ ನಾಗ್ ಅಂತೀರಾ. ನಮ್ಮ ಸರ್ನೇ ಕೇಳೋಣ, CM ಸರ್ನ. ಸರ್ ನಿಮ್ಗೆ ಯಾರು ಬಂದಿದ್ರೆ ಚೆನ್ನಾಗಿರ್ತಿತ್ತು? ದೇವೇಗೌಡ ಸರ್ ಅವ್ರನ್ನ ಕರ್ಸಲ್ವಾ? ಸರ್ ದೇವೇಗೌಡ ಸರ್ ಅವ್ರು ಬಂದು ನೋಡಿ ಸ್ವಾಮಿ, ಇವತ್ತು ಈ ದೇವೇಗೌಡ ಹಲವಾರು ಹೋರಾಟಗಳನ್ನ ಮಾಡಿದೀವಿ, ರೈತರ ಚಳವಳಿನ ಕಟ್ಟಿದೀವಿ. ಇವತ್ತು
ಏನೇ ತೊಂದರೆ ಆದ್ರೂ ಕೂಡ ರೈತರಿಗೆ, ನಿನ್ನೆ ರೈತರ ದಿನಾಚರಣೆ ಆಯ್ತು ಅಲ್ವೇಂದ್ರಪ್ಪ, ಏನೇ ತೊಂದರೆ ಆದ್ರೂ ಕೂಡ ನಾವಿರ್ತೀವಿ ರೈತರ ಜೊತೆನಲ್ಲಿ. ಇವತ್ತು ಯಾರು ಅಷ್ಟೇ ತೊಂದರೆ ತಗೊಳ್ಳೋದನ್ನ ಕೊಡಬಾರ್ದು. ಅಣ್ಣ ಇವನ್ ಯಾರೋ ಮಿಮಿಕ್ರಿ ಪ್ರೇಮ್ ಅಂತ ಪಿಜ್ಜಾ ಬರ್ಗರ್ ಕೊಡ್ಸಿಲ್ಲ ಅಂತ. ದಯವಿಟ್ಟು ಪಿಜ್ಜಾ ಬರ್ಗರ್ನ ತಿನ್ಬೇಡಿ. ಈ ರಾಗಿ ಮುದ್ದಿನ ತಿನ್ನಿ, ತೋಳಿಗೆ ಬಲ, ದೇಹಕ್ಕೆ ತಂಪು. ಈ ಪಿಜ್ಜಾ ಬರ್ಗರ್ನೆಲ್ಲ ಅವಾಯ್ಡ್ ಮಾಡಿ. ಯಾಕಂದ್ರೆ ಇದು ಹೇಗಿರುತ್ತಪ್ಪ ಅಂತಂದ್ರೆ, ಖಾಲಿ ದೋಸೆ ಮೇಲೆ ನಾಯಿ ವಾಮಿಟ್ ಮಾಡ್ದಂಗಿರುತ್ತೆ. ದಯವಿಟ್ಟು ಪಿಜ್ಜಾ ಬರ್ಗರ್ನ ಅವಾಯ್ಡ್ ಮಾಡಿ, ರಾಗಿ ಮುದ್ದೆನ ತಿನ್ನಿ. ನಮ್ಮ ಕಾಲದಲ್ಲಿ ಈ ರಾಗಿ ಮುದ್ದೆನ ತಿನ್ಕೊಂಡು ಹೇಗ್ ಬದುಕಿದ್ರು ಅಂತಂದ್ರೆ, 20 ವರ್ಷಕ್ಕೂ ಫಿಗರ್, 30 ವರ್ಷಕ್ಕೂ ಫಿಗರ್, 40 ವರ್ಷಕ್ಕೂ ಫಿಗರ್. ನನಗೂ ಇವತ್ತು ಸಾಲು ಮರದ ತಿಮ್ಮಕ್ಕ ಅವರು 114 ವರ್ಷ ಬದುಕಿದ್ರು. ಅವ್ರು ಹೆಂಗಾಗಿ ಎನರ್ಜೆಟಿಕ್ ಆಗಿದ್ರು. ಈಗಿನ ಮಕ್ಕಳು ಈ ಪಿಜ್ಜಾ ಮಂಜೂರಿನ ತಿನ್ಕೊಂಡು 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆಲ್ಲ ಡಮಾ. ಓಕೆ, ನಮ್ಮ ದೇವೇಗೌಡ ಸರ್ ಅವರು ಬಂದ್ರು. ಅಲ್ಲಿಂದ ನಮ್ಮ ಕೆಲವೊಬ್ರು ಹೇಳ್ತಾ ಇದ್ರು, ಸರ್ ವಿಷ್ಣು ಸರ್ ಅವರ ಅಭಿಮಾನಿಗಳು ನಾವು, ವಿಷ್ಣುವರ್ಧನ್ ಸರ್ ಅವರ ಒಂದು ಮಿಮಿಕ್ರಿನ ಮಾಡಿ ಅಂತ ಹೇಳಿದ್ರು. ಈ ಸೂರ್ಯವಂಶದಲ್ಲಿ ಇದುವರೆಗೂ ಯಾರು ಕಟ್ಟಕ್ಕೆ ಆಗ್ತಿದ್ದ ಇಲ್ಲ. ಓಯ್ ಕೂಸೆ, ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಜಾಗ ಆಗಕ್ಕಿಲ್ವಾ? ನೀನ್ ತಿಂತಿರೋದು ಬೆಂದಿರೋ ಬಿಳಿ ಅನ್ನನ, ಭತ್ತ ನೆಂದಾದ್ರೂ ಕಂಡಿದ್ಯಾ? ಅನ್ನೋದು ತುತ್ತು ನಿನ್ ಕೈಯಾಗೆ ಸೇರ್ತೈತೆ ಅಂದ್ರೆ ರೈತನ ಶ್ರಮ ಎಷ್ಟಿರ್ತೈತೆ ಗೊತ್ತಾ? ಹೌದ ಹೌದ ಹೌದ. ಥ್ಯಾಂಕ್ ಯು ಸರ್. ದರ್ಶನ್ ಸರ್ ಅವನ್ನ ಕರೆಸಿ ಅಂತ ನಮ್ಮ ರಮೇಶ್ ಸರ್ ಅವರು ಹೇಳ್ತಿದ್ದಾರೆ. ದರ್ಶನ್ ಸರ್ ಅವರ ಒಂದು ಮಿಮಿಕ್ರಿ. ಡಿ ಬಾಸ್, ಆಕ್ಚುಲಿ ಒಂದು ಮಾತು ಹೇಳ್ತೀನಿ ಚಿನ್ನ, ಏನು ಅಂತಂದ್ರ ಹೇಳ್ತಾಕ್ರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಏನ್ ಗೊತ್ತೈತೆ. ಎಲ್ರಿಗೂ ನಮಸ್ಕಾರ ಚಿನ್ನ. ಇವತ್ತು ನಿಜವಾದ ಶ್ರೀಮಂತ ಯಾರು ಅಂತಂದ್ರ, ತಂದೆ ತಾಯಿನ ಯಾಕೆ ಚೆನ್ನಾಗಿ ನೋಡ್ಕೊಂತಾರೋ ಅವನೇ ನಿಜವಾದ ಶ್ರೀಮಂತ ಚಿನ್ನ. ಏನು ಅಂತಂದ್ರ, ತಂದೆ ತಾಯಿನ ಯಾರು ಇಷ್ಟಪಡ್ತಾ ಇದ್ರು ಅವರೆಲ್ಲರೂ ಜೋರಾದ ಚಪ್ಪಾಳೆ ಹೊಡಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಬಂದ್ರು. ಸರ್ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವನ್ನ ಕರೆಸೋಣ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ದಾದಾ ಪಾಲ್ಕೆ ಪ್ರಶಸ್ತಿಗಳು ಇವ್ರಿಗೆ ಲಭಿಸಿತ್ತು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಕರೆಸೋಣ. ನೋಡಿ ನೋಡಿ ನೋಡಿ, ತುಂಬಾ ಖುಷಿ ಆಗ್ತಾ ಇದೆ. ಅಭಿಮಾನಿ ದೇವರು ಅಂತಂದ್ರೆ ನಿಮಗಿಂದ ಇನ್ನು ಯಾರಿರ್ತಾರೋ ನನಗೆ ಗೊತ್ತಿಲ್ಲ ನಿಜವಾಗ್ಲು, ಅಲ್ವಾ? ಇವತ್ತು ನೋಡಿ, ನಾವೇನನ್ನು ಹೇಳ್ಬೇಕು ಅಂತಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಮಹೇಶ್ವರ ಅಂತ ಇದ್ವಿ ನಮ್ಮ ಕಾಲದಲ್ಲಿ. ಇವತ್ತು ನಿಮ್ಮನ್ನೆಲ್ಲ ಹೀಗೆ ಕೂರಿಸ್ಬಿಟ್ಟು ನಿಂತ್ಕೊಂಡೇ ಪಾಠ ಹೇಳ್ಕೊಟ್ಟು ಕೊನೆವರೆಗೂ ನಿಂತ್ಕೊಂಡೇ ಇದ್ದು ಬಿಡ್ತಾರೆ ನಿಮ್ ಗುರುಗಳು. ಆದ್ರೆ ನೀವು ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು ಅಂತ ಎಷ್ಟೋ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ. ನೀವೆಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರು ಕೂಡ ನಿಮ್ಗೆ ಪಾಠ ಹೇಳ್ಕೊಟ್ಟಂತ ಗುರು ಸಿಕ್ಕಿದ್ರೆ ಅವ್ರಿಗೆ ಆಶೀರ್ವಾದ ತಗೋಬೇಕು. ಎಷ್ಟು ಜನ ನಿಮ್ಮ ಗುರುಗಳನ್ನ ಇಷ್ಟಪಡ್ತಾ ಇದ್ರು, ಜಮಾಯಿಸ್ಬಿಡಿ ಚಪ್ಪಾಳೆ ಹೊಡೆದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಬ್ರದರ್ ಅವ್ರನ್ನ ಕೇಳೋಣ. ಬ್ರದರ್, ನಿಮಗೆ ಯಾರು ಬಂದಿದ್ರೆ ಚೆನ್ನಾಗಿ? ಯಡಿಯೂರಪ್ಪ ಅವರು ಬಂಧುಗಳಿಗೆಲ್ಲ ನಮಸ್ಕಾರ ಸ್ವಾಮಿ. ನಾನೊಂದೇ ಒಂದು ಮಾತು ಹೇಳ್ತೀನಿ, ಇವತ್ತು ನಾವು ಯಾರಿಗೋಸ್ಕರ ಎದುರ್ಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಸ್ವಾಮಿ. ಇವತ್ತು ಅವ್ರಿಲ್ಲ ಅಂತಂದ್ರೆ ಏನೂ ಇಲ್ಲ. ಇವತ್ತು ಅವ್ರು ನಮಗ್ ಜನ್ಮ ಕೊಡ್ತೀರ ಇದ್ರೆ ನಾವ್ ಇಲ್ಲಿ ಹುಟ್ತಾನೆ ಇರ್ಲಿಲ್ಲ ಸ್ವಾಮಿ. ಯಾರೋ ಒಂದು ತಲೆ ಮಾತಾಡ್ತಾ ಇರೋದು ಒಡಿಗೆ ಒಂದು ತಲೆ ಮೇಲೆ ತಂಗಿರ್ತಾರೆ. ನಾನು ಯಾವತ್ತು ಇದನ್ನ ಬಿಟ್ಕೊಡೋದಿಲ್ಲ ಸ್ವಾಮಿ. ಇದು ವಿಜಯದ ಸಂಕೇತ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ.
ಎಲ್ರಿಗೂ ನಮಸ್ಕಾರ, ಸರ್ವರಿಗೂ ನಮಸ್ಕಾರ, ನಿಮ್ಗೂ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ವಾಮಿ. ಥ್ಯಾಂಕ್ ಯು ಸರ್. ಪುನೀತ್ ರಾಜ್ ಸರ್ ಅವ್ರು ಬಂದಿದ್ದಾರೆ ಅಂದ್ರೆ ಒಂದು ಹಾಡಿಂದ ಶುರು ಮಾಡೋಣವಾ? ಅಪ್ಪು ಸರ್ ಅವರು ಬರ್ತಾ ಇದ್ದಾರೆ. ಬಗುವೆ ನನ್ನ ಪ್ರಾಣದಂತೆ ಕಮ್ಮಿ ಕೊಡು, ಒಂಚೂರು ಕಮ್ಮಿ ಕೊಡು. ಬಗುವೆ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತು ಎಲ್ಲಾದರೂ ಇರ್ಬೋದು, ನಾವೆಂತಾದರೂ ಇರ್ಬೋದು, ಆದ್ರೆ ಎಂದೆಂದಿಗೂ ನಾವು ಕನ್ನಡಿಗರಾಗೋಣ ಅಲ್ವಾ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ. ಅವರ ವಾಯ್ಸು ನಾನು ಹಲವಾರು ಕಡೆ ಮಾಡಿದ್ದೀನಿ. ಏನಾದ್ರೂ ತಪ್ಪಿದ್ದಲ್ಲಿ ಮೊದಲೇ ಶ್ರಮಿಸಿ. ಯಾಕೆ ಅಂತಂದ್ರೆ ಅವರು ನಮ್ಮ ಭಾರತದ ಪ್ರಧಾನಿಗಳು, ನಾವು ಅವರಿಗೆ ತುಂಬಾ ಗೌರವ ಕೊಡ್ಬೇಕಾಗತ್ತೆ. ಭಾರತ ಮೇ मेरे शाबाश कर देशवासियों में भाई और बहनों, मैंने विनती किया था क्योंकि हम सब स्वच्छता का आंदोलन में चलना चाहिए, मिल के चले, साथ में चले, मिल करके एक महान देशवासी बनना चाहिए। दोस्तों, मेरा भारत स्वच्छ भारत, देवेगौड़ा से आइए, बात कीजिए, तुम बात कीजिए, अच्छा बात। ನಾನು ಕನ್ನಡದ ಒಂದು ರೈತರ ಮಗ ಆಗಿರೋದ್ರಿಂದ ನನ್ನ ಅಚ್ಚ ಬಾತು ಕ್ಯಾ ಬಾತು ತಿನ್ನೋದಿಲ್ಲ. ನಾನೇನೇ ಇದ್ರು ಕೂಡ ನಾನು ಟೊಮಾಟೊ ಬಾತನ್ನ ಮಾತ್ರ ತಿಂತೀನಿ. ನರೇಂದ್ರ ಮೋದಿ ಸರ್, ಇದು ತಮಾಷೆಗಾಗಿ ಮಾತ್ರ ಅಂತ ಹೇಳ್ತಾ, ಸರ್ ನರೇಂದ್ರ ಮೋದಿ ಸರ್ ತುಮ್ ಕನ್ನಡ ಮೇ ಬಾತ್ ಕೀಜಿಯೇ ಸರ್ ಪ್ಲೀಸ್. ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದೂ ನೀ ಕನ್ನಡವಾಗಿರು. ಥ್ಯಾಂಕ್ ಯು.